ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶ್ರೇಯಾಂಶ್ ಪ್ರಮೋದ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ನಿನ್ನೆ ವ್ಲಾಗ್ ಏನಿದೆ ಲಾಸ್ಟ್ ವ್ಲಾಗ್ ಅದು ಅರ್ಧಕ್ಕೆ ನಿಲ್ಸಂಗೆ ಆಯಿತು. ಆದರೂ ನಾನು ಅರ್ಧಕ್ಕೆ ನಿಲ್ಲಿಸ್ಬಾರ್ದು ಅಂತಲೇ ಲಾಸ್ಟ್ ಕಂಪ್ಲೀಟ್ ಮಾಡಿದ್ದೀನಿ ವ್ಲಾಗ್ನ. ಯಾಕಂದರೆ ನನಗೆ ನಿಜವಾಗ್ಲೂ ಆಗ್ತಾನೇ ಇದ್ದಿಲ್ಲ ವ್ಲಾಗ್ ಮಾಡೋಕ್ಕೆ. ಬೆಳಗ್ಗಿಂದನೇ ಆಗ್ತಿದ್ದಿಲ್ಲ. ಪ್ರಮೋದ್ ಅವ್ರಿಗೆ ಹೇಳ್ತಿದ್ದೆ ನನಗೆ ಇವತ್ತು ವ್ಲಾಗ್ ಮಾಡೋಕ್ಕಾಗಲ್ಲ ಅನಿಸುತ್ತೆ ಅಂತ. ಓಕೆ, ಅದಕ್ಕೆ ಪ್ರಮೋದರು ಮಾಡಬೇಡ ಬಿಡು, ಆಗ್ತಿಲ್ಲ ಅಂದರೆ ಮತ್ತೆ ಏನಕ್ಕೆ ಮಾಡ್ತೀಯ ಅಂದರು. ಈಗ ನಾನು ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀನಿ ಗೈಸ್. ಅವತ್ತು ಮಾಡಿಲ್ಲ ಅಂದರೆ ಮತ್ತು ನೆಕ್ಸ್ಟ್ ನನಗೆ ಮಾಡೋಕ್ಕೆ ಇಂಟ್ರೆಸ್ಟ್ ಬರೋದಿಲ್ಲ. ಇವಾಗ ನೆನ್ನೆ ನಾನು ಮಾಡಿದ್ದಿಲ್ಲ ಅಂದರೆ ಇವತ್ತು ಮಾಡೋಕ್ಕೆ ಇಂಟ್ರೆಸ್ಟೇ ಇರ್ತಾಯಿದ್ದಿಲ್ಲ. ಹೆಂಗೆ ಬೇಕು ಹಂಗೆ ವೀಡಿಯೋ ಮಾಡಿಬಿಡ್ತೀನಿ. ಹಾಗಾಗಿ ನಾನು ಮಾಡಿದೆ ನೀಟಾಗಿ ಮಾಡಬೇಕು. ಈಗ ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂದರೆ ಮಾಡಿ ಮುಗಿಸ್ಬೇಕು. ಹಾಗಾಗಿ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ಮಾಡೋಣ ಅಂತ ಮಾಡಿದೆ. ಬಟ್ ಬೆಳಗ್ಗಿಂದ ಒಂದು ಸ್ವಲ್ಪ ಪರವಾಗಿರ್ತಿದ್ದಿಲ್ಲ. ರಾತ್ರಿ ಈವ್ನಿಂಗ್ ಸನ್ನೆ ನನ್ನ ಮೇಲೆ ಬಿದ್ದುಬಿಟ್ಟು ಅದು ಇನ್ನೂ ಜಾಸ್ತಿ ನೋವಾಗ್ಬಿಡ್ತು ನನಗೆ. ಅಂದರೆ ನಾನು ಕೂಸುಮರಿ ಮಾಡುವಂತ ಇಲ್ಲಿ ಬೇಲ್ ಹತ್ತಿದ್ದು. ನಾನು ಹೇಳ್ತಾಯಿದ್ದೀನಿ ನಂಗೆ ಕುತ್ತಿಗೆ ನೋವು ಹತ್ತಬೇಡ ಅಂತ ಹತ್ತೇ ಬಿಟ್ಟ. ನನಗೆ ತಡೆಯೋಕ್ಕಾಗಲಿಲ್ಲ, ಕಣ್ಣಲ್ಲೆಲ್ಲ ನೀರೇ ಬಂದುಬಿಡ್ತು ನೋವು ತಡೆಯೋಕ್ಕಾಗ್ದಲ್ಲೇ. ಆವಾಗ ಸ್ವಲ್ಪ ಜಾಸ್ತಿ ಆಯಿತು. ಮತ್ತು ಒಂದು ಸ್ವಲ್ಪ ಉಸಿರಾಡ್ಬೇಕಾದ್ರೆ ಇಲ್ಲಿ ಹಿಂದ್ಗಡೆ ಎಲ್ಲ ನೋವು ಎದೆಲ್ಲ ಹಿಡ್ದಂಗೆ ಆಗುತ್ತೆ. ಇವಾಗಲೂ ಹಂಗೆ ಫೀಲ್ ಆಗ್ತಾಯಿದೆ. ಬಟ್ ನೆನ್ನೆ ರಾತ್ರಿ ಸಿಕ್ಕಾಪಟ್ಟೆ ಜಾಸ್ತಿ ಅನಿಸ್ತಿತ್ತು. ಮತ್ತು ಇನ್ನೊಂದು ಏನಂತೇಳಿದ್ರೆ ನಮ್ಮ ಶ್ರೇಯಾಂಶಿಗೆ ನೆನ್ನೆ ಆಫ್ಟರ್ನೂನ್ ಜ್ವರ ಬಂತು. ಓಕೆ, ನಾನು ಅದಕ್ಕೆ ಸಿರಪ್ ಕೊಟ್ಟು ಮಲಗಿಸ್ದೆ. ಅವನು ಈವ್ನಿಂಗ್ ಅಷ್ಟರಲ್ಲಿ ಚೆನ್ನಾಗಾಗಿದ್ದ. ಮತ್ತು ನೈಟ್ ನೋಡ್ತಿದ್ದೀನಿ ಬಾಡಿ ಎಲ್ಲ ಹಂಗೆ ಕುದೀತಾ ಇದೆ. ಅಂದರೆ ನಾನು ಅಬ್ಸರ್ವ್ ಮಾಡಿಲ್ಲ, ಅವನೇ ಹೇಳ್ತಿದ್ದೆ ದಿವ್ಯಾ ನಂಗೆ ಸುಸ್ತಾಗ್ತಿದೆ, ಜ್ವರ ಬರ್ತಿದೆ ಅಂತ. ಮುಟ್ಟು ನೋಡಿದ್ರೆ ಫುಲ್ ಕುದೀತಾ ಇದೆ. ಮತ್ತು ಸಿರಪ್ ಕೊಟ್ಟು ವಿಕ್ಸ್ ಎಲ್ಲ ಹಚ್ಚಿದೆ, ಕಾಲು ಕೆಳಗೆ ಕುತ್ತಿಗೆಗೆ ಮೇಲೆಲ್ಲ ನೀಟಾಗಿ ಹಚ್ಚಿ ಹಂಗೆ ಮಲ್ಸೋಕೆ ನೋಡಿದೆ. ಬೆಳಗ್ಗೆ 3 ಗಂಟೆ ತನಕ ಮಾತಾಡ್ತಾನೇ ಇದ್ದಾನೆ. ಒಂದು 3-4 ಸತಿ ವಾಶ್ರೂಮ್ ಹೋಗಿದ್ದಾನೆ. ಅದಾದಮೇಲೆ ಇವಾಗ ಪರವಾಗಿಲ್ಲ. ಬೆಳಗ್ಗೆ ಎದ್ದಾದಮೇಲೆ ಪ್ರಮೋದ್ ಅವ್ರಿಗೆ ಯಾಕೋ ತಲೆನೋವು ಅಂತ ಹೇಳ್ತಾಯಿದ್ರು. ಹಾಗಾಗಿ ಇವತ್ತು ಅವರು ವರ್ಕಿಗೆ ಹೋಗ್ತಿಲ್ಲ ಅಂದರೆ ನನ್ನ ಜೊತೆ ಬರ್ತಾಯಿಲ್ಲ. ಇವತ್ತು ನಾನು ಒಬ್ಬಳೇ ಹೋಗಬೇಕು ಅಂತ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ಯಾರ್ಯಾರು ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸೈಡಲ್ಲಿ ಬೆಲ್ ಐಕಾನ್ ಇದೆ, ಅದು ಕೂಡ ಪ್ರೆಸ್ ಮಾಡಿ. ಆಗ ನಾನು ಫಸ್ಟ್ ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ನೀವೇ ಫಸ್ಟ್ ನೋಡ್ಬೋದು. ಇವತ್ತಿನ ವ್ಲಾಗ್ ಏನೂ ಇಲ್ಲ ಗೈಸ್, ನಾನು ಒಬ್ಬಳೇ ಹೋಗ್ತಾ ಇರೋದು. ಆವಾಗಲೇ ಹೇಳ್ದಂಗೆ ನಾನು ಒಬ್ಬಳೇ ಹೋಗ್ತಾಯಿದ್ದೀನಿ. ಒಂದು ಸ್ವಲ್ಪ ಯಾವಾಗಲೂ ಪ್ರಮೋದವ್ರ ಜೊತೆ ಹೋಗಿ ಈಗ ಒಬ್ಬಳೇ ಹೋಗೋಕ್ಕೆ ಒಂದು ಸ್ವಲ್ಪ ಲೇಸಿನೆಸ್ ಅನಿಸ್ತಾ ಉಂಟು. ನಾನು ಅದಕ್ಕೆ 2-3 ಸತಿ ಕೇಳಿದೆ, ಲ್ಯಾಪ್ಟಾಪ್ ತಂದಿದ್ದೀರಲ್ಲ, ಹೋಗ್ತೀರ ಲ್ಯಾಪ್ಟಾಪ್ ಯಾರ ತನ್ನದು ಕೊಟ್ಟು ಕಳಿಸ್ತೀನಿ. ನಿಜವಾಗ್ಲೂ ಆಗ್ತಾನೇ ಇಲ್ಲ, ಅವ್ರಿಗೆ ಕಣ್ಣೇ ಬಿಡೋಕ್ಕಾಗ್ತಿಲ್ಲ, ಕಣ್ಣೆಲ್ಲ ಉರಿತಾಯಿದೆ ಅಂತ ಹೇಳಿದ್ರ. ಮತ್ತು ಪಾಪ ಹಿಂಸೆ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಅವ್ರು ಮಲ್ಕೊಳ್ಳಿ ಅಂತ ಬಿಟ್ಟಿದ್ದೀನಿ. ಇಲ್ಲಿ ನೋಡಿ ಮಿಸ್ಟಿ ಕಾಫಿ ಮೇಲೆ ಬಂದು ಕುತ್ಕೊಂಡ್ಬಿಟ್ಟಿದ್ದಾರೆ. ಒಂದು ಖುಷಿ, ನಮ್ಮ ಶ್ರೇಯಾಂಶ ಇವಾಗ ಫೈನ್ ಆಗಿದ್ದಾನೆ, ಆರಾಮಾಗಿ ಕುತ್ಕೊಂಡು ಟಿ ವಿ ನೋಡ್ತಿದ್ದಾನೆ. ಅದೇ ಒಂದು ಖುಷಿ. ಒಂದು ಬ್ರಷ್ ಮಾಡಿಸ್ಬಿಡ್ತೀನಿ, ಆಮೇಲೆ ನಾನು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಹೊರಡಬೇಕು. ಆಲ್ರೆಡಿ ಟೈಮ್ ಆಗೋಗ್ಬಿಟ್ಟಿದೆ ಅಂತ ಅನ್ಕೋತೀನಿ. ಟೈಮ್ ಕೂಡ ನೋಡಿಲ್ಲ, ಬೇಗ ಎಲ್ಲ ಮಾಡ್ಕೊಂಬಂದಿದ್ದೀನಿ. ಮತ್ತು ಲಾಸ್ಟ್ ವೀಡಿಯೋಕ್ಕೆ ತಮ್ನೇಲೂ ಮಾಡಿಲ್ಲ, ಇವಾಗ ಕುತ್ಕೊಂಡು ಮಾಡಿದ್ದೀನಿ. ಅದೊಂದು ಸ್ವಲ್ಪ ತಮ್ನೇಲ್ ಹಾಕಿಬಿಟ್ಟು ವೀಡಿಯೋ ಅಪ್ಲೋಡ್ ಮಾಡಿಬಿಟ್ರೆ ಫೈನ್. ಈಗ ಹೊರಡೋಣ ಬನ್ನಿ. ಇವತ್ತು ನಮ್ಮ ಮನೇಲಿ ಬ್ರೇಕ್ಫಾಸ್ಟಿಗೆ ದೋಸೆ ಮತ್ತು ಆಲೂಗೆಡ್ಡೆ ಪಲ್ಯ ಇಟ್ಟು ಸ್ವಲ್ಪ ನೀರಾಗಿಬಿಡ್ತು. ನನಗೆ ಗೊತ್ತಾಗಿಲ್ಲ ನೀರು ಜಾಸ್ತಿ ಆಗಿದ್ದು, ಹಾಗೆ ರುಬ್ಬಿಟ್ಟಿದ್ದೀನಿ. ನೀರಾಗಿದೆ, ಅದಕ್ಕೆ ದೋಸೆ ಸರಿಯಾಗಿ ಬರ್ತಾಯಿಲ್ಲ, ರೌಂಡ್ ಬರ್ತಾಯಿಲ್ಲ. ತೆಗಿಯೋಕ್ಕೆ ಹೋದರೆ ಎಲ್ಲ ಹಾಳಾಗಿ ಹೋಗ್ತಾ ಉಂಟು. ಪಾಪ ಅಮ್ಮ ಕಷ್ಟಪಟ್ಟು ದೋಸೆ ಒಯ್ತಾ ಕೂತಿದ್ದಾರೆ. ಇವಾಗ ಗೈಸ್ ಇವತ್ತು ಒಬ್ಬಳೇ ನಡ್ಕೊಂಡು ಹೋಗ್ತಾ ಇದ್ದೀನಿ. ಪ್ರಮೋದ್ ಅವ್ರು ಇದ್ದಿದ್ದು ಪಕ್ಕದಲ್ಲಿ ಬರ್ತಾಯಿದ್ರು. ಒಂಥರ ಬೇಜಾರಾಗುತ್ತೆ ಡೈಲಿ ಅವ್ರ ಜೊತೆ ಬಂದು ಒಬ್ಬಳೇ ಹೋಗೋದಂದರೆ ಒಂಥರ ಬೋರಿಂಗ್. ಬಟ್ ಏನು ಮಾಡೋಕ್ಕಾಗುತ್ತೆ, ಯಾವಾಗಲೂ ಜೊತೆಲೇ ಇರುವೆ ಅಂತ ಹೇಳೋಕ್ಕಾಗಲ್ಲ ಅಲ್ಲ. ಅವ್ರದ್ದೇ ಆದ ಕೆಲಸ ಇರುತ್ತೆ, ಅವ್ರಿಗೂ ಸ್ವಲ್ಪ ಟೈಮ್ ಬೇಕು. ಹಾಗಾಗಿ ಇವತ್ತು ಒಬ್ಬಳೇ ಹೋಗ್ತಾಯಿದ್ದೀನಿ. ಚೆನ್ನಾಗಿ ಬ್ರೇಕ್ಫಾಸ್ಟ್ ತೊಗೊಂಡಿದ್ದೀನಿ. ಇನ್ನು ಕೊಟ್ಟು ಆ ಥರ ಗಾಡಿ ಸಿಗುತ್ತಾ ನೋಡಬೇಕು. ಈ ಸಚ್ಚನ್ ಅಂಗಡಿಗೆ ಬ್ರೇಕ್ಫಾಸ್ಟ್ ಕೊಟ್ಟು ಇವಾಗ ಅಲ್ಲಿಂದ ಕುಪಿಕೋ ಚಾಕ್ಲೇಟ್ ತೊಗೊಂಡು ಹೋಗ್ತಿದ್ದೀನಿ. ಗಾವಾ ಚಾಕ್ಲೇಟ್ ನಾನು ಯಾವಾಗಲೂ ತೊಗೊತೀನಲ್ಲ, ಅದು ಇವತ್ತು ಖಾಲಿ ಆಗಿಬಿಟ್ಟಿದೆ. ಹಾಗಾಗಿ ಕುಪಿಕೋ ತೊಗೊಂಡು ಹೋಗ್ತಿದ್ದೀನಿ. ಇದು ಒಂಥರ ಚೆಂದ ಅಲ್ಲ, ಕಾಫಿ ಫ್ಲೇವರ್. ನಾನು ಕಾಫಿ ಕುಡಿಯಲ್ಲ, ಹಾಗಾಗಿ ಚಾಕ್ಲೇಟ್ ತಿಂತೀನಿ. ಖಾಲಿ ರೋಡು ನೋಡಿ ಎಷ್ಟು ಚೆನ್ನಾಗುಂಟು, ಫುಲ್ ಖಾಲಿ, ಯಾರೂ ಇಲ್ಲ. ನಾನು ಒಬ್ಬಳೇ ಈ ರೋಡಲ್ಲಿ. ಈ ಥರ ರೋಡ್ ನನಗೆ ನೆನ್ನೆ ಬೇಕು ಅಂತ ಹೇಳಿದ್ದು ಪ್ರಮೋದ್ ಅವ್ರ ಹತ್ರ. ಗೈಸ್ ಫೈನಲಿ ಇವಾಗ ಮಡಿಕೇರಿ ರೀಚ್ ಆದೆ. ನಾನು ಮೇಕೆರಿ ಬಂದ ತಕ್ಷಣವೇ ಒಂದು ಆಟೋ ಸಿಕ್ತು, ಆಟೋ ಹೊತ್ಕೊಂಡು ಬಂದೆ. ಈಗ ನೋಡೋಣ, ಬಸ್ ಸ್ಟ್ಯಾಂಡಿಗೆ ಹೋಗೋಣ. ಬಸ್ ಇದ್ದರೆ ನನ್ನ ಲಕ್, ಇಲ್ಲಾಂದರೆ ಪ್ರೈವೇಟ್ ಬಸ್ಸಲ್ಲಿ ಹೋಗಬೇಕು. ಇವಾಗ ವಿರಾಜಪೇಟೆ ರೀಚ್ ಆದೆ. ನೋಡಿ ಟವರ್ ಕ್ಲಾಕ್ ಟವರ್
ಇನ್ನು ಇನ್ಸ್ಟಿಟ್ಯೂಟಿಗೆ ಹೋಗಬೇಕು. ಇವತ್ತು ನಮ್ಮ ಜೂನಿಯರ್ಸ್ ಅವರಿಗೆ ಕ್ಲಾಸ್ ಇದೆಯಾ ನೋಡೋಣ. ಗೈಸ್ ಇಲ್ಲಿ ಎಷ್ಟು ಚೆನ್ನಾಗಿರೋ ಕಲೆಕ್ಷನ್ಸ್ ಎಲ್ಲ ಇದೆ ನೋಡಿ. ಇಲ್ಲೊಂದು ಸತಿ ಬರಬೇಕು, ನನಗೆ ಪರ್ಚೇಸ್ ಮಾಡೋಕ್ಕೆ ಬರಬೇಕು ಅಂದ್ಕೊತಿದ್ದೀನಿ. ಬಟ್ ಆಗ್ತಾಯಿಲ್ಲ, ನೋಡೋಣ. ಯಾವಾಗಾದರೂ ಟೈಮ್ ಇದ್ದರೆ ವಿರಾಜಪೇಟೆಗೆ ನಮ್ಮ ಮಾಮನ ಮನೆಗೆ ಬಂದರೆ ಇಲ್ಲಿ ಬಂದು ಪ್ರಮೋದವ್ರನ್ನ ಕರ್ಕೊಂಡು ಪರ್ಚೇಸ್ ಮಾಡಬೇಕು. ಗೈಸ್ ಮೊನ್ನೆ ಲಿಫ್ಟ್ ಆಫ್ ಆಗಿತ್ತು, ಆದ್ರೂ ದೊಡ್ಡ ಮನ್ಸು ಮಾಡಿ ಹತ್ಕೊಂಡಿದ್ದೀನಿ. ಯಾಕಂದರೆ ನಾನು ತುಂಬ ನೆಕ್ ಪೇನ್, ಬ್ಯಾಗ್ ಹಾಕ್ಕೊಂಡು ತುಂಬ ವೆಯ್ಟ್ ನೋವಾಗ್ತಿದೆ. ಅದಕ್ಕೆ ಆಫ್ ಆದಾಗ ಎಮರ್ಜೆನ್ಸಿ ನಂಬರ್ ಕೊಟ್ಟಿದ್ದಾರೆ, ಅದಕ್ಕೆ ಕಾಲ್ ಮಾಡೋಣ. ನೋವು ಸಹಿಸೋಕ್ಕೆ ಆಗ್ತಿಲ್ಲ. ಬಸ್ಸಲ್ಲಿ ಬಂದಿದ್ದರಿಂದ ಅದು ಬಸ್ ಹಿಂಗಿಂಗ್ ಸೌಂಡ್ ಅಲ್ಲಲ್ಲಿ ಸ್ಪೀಡ್ ಮಾಡಬೇಕಾದ್ರೆ ಇನ್ನೂ ಜಾಸ್ತಿ ನೋವಾಗ್ಬಿಟ್ಟಿದೆ. ಫೈನಲಿ ಇವಾಗ ಇನ್ಸ್ಟಿಟ್ಯೂಟ್ ತಲುಪದೆ, ಒಳಗೆ ಹೋಗೋಣ. ಮತ್ತು ಮೊನ್ನೆ ಎಲ್ಲ ಬ್ಯಾಲೆನ್ಸ್ ಇತ್ತು, ಯಾಕಂದರೆ ಸರ್ ಬೇರೆಯವ್ರಿಗೆ ಕ್ಲಾಸ್ ತಗೊತಿದ್ದರಿಂದ. ಈಗ ಏನೇನೆಲ್ಲ ಬ್ಯಾಲೆನ್ಸ್ ಇದೆ ಅದನ್ನೆಲ್ಲ ಕ್ಲಿಯರ್ ಮಾಡಿ ನೆಕ್ಸ್ಟ್ ಟಾಪಿಕಿಗೆ ಹೋಗೋಣ. ಇನ್ನೊಂದು ಹೇಳೋದು ಮರ್ತೋಗ್ಬಿಟ್ಟಿದೆ, ನಾನು ಯಾವಾಗಲೂ ಬಸ್ ಇಳ್ಕೊಂಡು ಬಂದು ಪ್ರಮೋದವರಿಗೆ ಕಾಲ್ ಮಾಡ್ತೀನಿ ನಾನು ತಲುಪದೆ ಅಂತ. ಪ್ರಮೋದವ್ರು ಅದೇ ತಲೆನೋವು ಅಂತ ಮಲಗಿದ್ರಲ್ಲ, ಹಾಗಾಗಿ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ನಾನೇ ಬಂದೆ. ಇನ್ನೇನು ಲಿಫ್ಟ್ ಹತ್ತುತ್ತಿದ್ದೀನಿ, ಅವಾಗ ಕಾಲ್ ಮಾಡ್ತಿದ್ದಾರೆ ತಲುಪ್ದ ಅಂತ. ಪಾಪ ಎಷ್ಟೇ ಹುಷಾರಿಲ್ಲ ಅಂದರೆ ನಾನು ತಲುಪ್ನಾ ಅಂತ ಹೇಳ್ಬಿಟ್ಟು ಕೇಳೋಕ್ಕೆ ಕಾಲ್ ಮಾಡಿದರು. ನಾನೇ ಗೈಸ್ ಅವ್ರಿಗೆ ಕಾಲೇ ಮಾಡೋದಿಲ್ಲ ಯಾವಾಗ್ಲೂ. ಅದೊಂದು ಅವ್ರಿಗೆ ಬೇಜಾರಾಗುತ್ತೆ, ಅದೊಂದು ಹೇಳ್ಬೇಕಿತ್ತು. ಇದನ್ನ ನೋಡಿದ್ರೆ ಪ್ರಮೋದವ್ರು ಫುಲ್ ಖುಷಿಯಾಗಿಬಿಡ್ತಾರೆ. ಒಳಗೆ ಹೋಗೋಣ ಬನ್ನಿ. ಹೋದ್ರೆ ವಾಪಸ್ ಹೋಗಿದ್ದೀನಿ ವಿಡಿಯೋ ಹೇಳೋಕ್ಕೆ. ಗೈಸ್ ಇವಾಗ ಟೈಮ್ ಬಂದು 11:45. ನಂಗೆ ಯಾಕೆ ಅಂತ ಗೊತ್ತಿಲ್ಲ, BP ಲೋನಾ ಅಂತ ತಲೆ ಎಲ್ಲ ತಿರುಗ್ದಂಗೆ ಆಗ್ತಾಯಿದೆ, ಒಂಥರ ಹೊಟ್ಟೆ ಹಸಿವು ಎಲ್ಲ ಜಾಸ್ತಿ ಆಗ್ತಾಯಿದೆ. ಚಾಕ್ಲೇಟ್ ಸಹ ಬಾಯಿಗೆ ಹಾಕ್ಕೊಂಡಿದ್ದೀನಿ, ಅದು ನನಗೇನೋ ಹಸಿವು ಅನಿಸ್ತಾ ಇದೆ. ಹಾಗಾಗಿ ಕೆಳಗೆ ಹೋಗಿ ಏನಾದರೂ ತಿನ್ಕೊಂಡು ಬರೋಣ ಅಂತ ಹೋಗ್ತಾಯಿದ್ದೀನಿ. ಈಗ ತಿಂದಿಲ್ಲ ಅಂದರೆ ನಾನು ಇನ್ನು ತಲೆ ತಿರುಗಿ ಬೀಳ್ತೀನಿ ಅಂದ್ಕೊತೀನಿ. ಇನ್ನು 1 ಗಂಟೆ ತನಕ ಕಾಯೋಕ್ಕಾಗೋದಿಲ್ಲ, ಹಸಿವು ಆಗ್ತುಂಟು ನನಗೆ. ಹೋಗೋಣ ಗೈಸ್. ತುಂಬ ಹೊಟ್ಟೆ ಹಸಿದಿತ್ತು, ಹಾಗಾಗಿ ಇಲ್ಲೊಂದು ಕ್ಯಾಂಟೀನಿಗೆ ಬಂದುಬಿಟ್ಟಿದ್ದೀನಿ. ಎಗ್ ಪಪ್ಸ್ ಕೇಳಿದ್ರೆ ಎಗ್ ಪಪ್ಸ್ ಇಲ್ಲ ಅಂದರು, ಎಗ್ ಸಮೋಸ ಅಂತೆ. ಅದಕ್ಕೆ ಅದನ್ನೇ ತಿನ್ನೋಣ ಅಂತ ಬಂದಿದ್ದೀನಿ. ಈಗ ಪಪ್ಸ್ ತಿಂದ್ಕೊಂಡು ಪ್ರಮೋದವ್ರಿಗೆ ಕಾಲ್ ಮಾಡಿದೆ. ಶ್ರೇಯಾಂಶಿಗೆ ಜ್ವರ ಇನ್ನೂ ಜಾಸ್ತಿ ಆಗ್ತಿದೆ ಅಂತ ಹೇಳಿದರು, ಹಾಗಾಗಿ ಅವನಿಗೆ ಮೆಡಿಸನ್ ತೊಗೊಂಡು ಬರೋಣ ಅಂತ ಹಾಗೆ ಬರ್ತಾ ಮೆಡಿಸನ್ ತೊಗೊಂಡು ಇವಾಗ ಹೋಗ್ತಾಯಿದ್ದೀನಿ. ಪಾಪ ಅವನಿಗೆ ತುಂಬ ಜ್ವರ, ಆದರೂ ಅವ್ನು ಅಳೋದಿಲ್ಲ, ಅದೇ ಖುಷಿ. ಅಂದರೆ ಸಹಿಸ್ಕೊಂಡಿದ್ದಾನೆ ಪಾಪಚ್ಚಿ. ಈಗ ಕ್ಲಾಸ್ ಅಟೆಂಡ್ ಆಗಬೇಕು, ಹೋಗ್ತಾಯಿದ್ದೀನಿ. ಇಲ್ಲೆಲ್ಲರೂ ನನಗೆ ನೋಡ್ತಾರೆ, ಇವಳು ಏನು ಕ್ಯಾಮ್ರಾ ಇಟ್ಕೊಂಡು ತಿರ್ತಾನೆ ಇರ್ತಾಳೆ ಯಾವಾಗಲೂ ಅಂತ. ಬನ್ನಿ ಒಳಗೆ ಹೋಗೋಣ. ಎಸ್ ಇವಾಗ ಟೈಮ್ ಬಂದು 1:30. ಲಂಚಿಗೆ ಬಂದಿದ್ದೀನಿ ಪ್ಯಾಂಟ್ರಿಗೆ. ಈಗ ಲಂಚ್ ಮುಗಿಸ್ಕೊಂಡು ಕ್ಲಾಸ್ ಅಟೆಂಡ್ ಆಗಬೇಕು. ನಮ್ಮ ಜೂನಿಯರ್ಸ್ ಅವ್ರಿಗೆ ಕ್ಲಾಸ್ ಇದೆ ಅಂದ್ಕೊತೀನಿ, ಅವ್ರ ಕ್ಲಾಸ್ ಅಟೆಂಡ್ ಮಾಡ್ತೀನಿ. ಲಂಚಿಗೆ ಏನು ತಂದಿದ್ದೀನಿ ಅಂದರೆ ಮಾರ್ನಿಂಗಿಂದು ಬ್ರೇಕ್ಫಾಸ್ಟೇ ದೋಸೆ ಮತ್ತು ಆಲೂಗಡ್ಡೆ ಪಲ್ಯ ತಂದಿದ್ದೀನಿ. ಬೇಗ ಬೇಗ ತಿಂದು ಹೊರಡೋಣ. ನಂದು ಲಂಚೆಲ್ಲ ಮುಗೀತು, ಇನ್ನೂ ಬ್ರೇಕ್ ಟೈಮ್ ಜಾಸ್ತಿ ಇರೋದ್ರಿಂದ ಒಬ್ಬಳೇ ಕೂತಿದ್ದೆ. ಅದಕ್ಕೆ ಆಂಟಿ ಕ್ಲೀನ್ ಮಾಡ್ತಾರಲ್ಲ, ಅವ್ರ ಮನೆ ಇದು ಇನ್ಸ್ಟಿಟ್ಯೂಟ್ ಕೆಳಗೇನೆ. ಬಾ ನಮ್ಮ ಮನೆಗೆ ಹೋಗಿ ಬರೋಣ, ಅಷ್ಟೊತ್ತಿಗೆ ನಿನಗೆ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರು. ಹಾಗಾಗಿ ಈಗ ಅವ್ರ ಮನೆಗೆ ಹೋಗ್ತಾಯಿದ್ದೀನಿ. ಬನ್ನಿ ಅವ್ರ ಮನೆ ನಿಮಗೂ ತೋರಿಸ್ತೀನಿ. ಇವಾಗ ಆಂಟಿ ಮನೆ ರೀಚ್ ಆದ್ವಿ. ಇದೇ ನೋಡಿ ಆಂಟಿ ಮನೆ. 2 ಬಾಗ್ಲ ಆಂಟಿ? ಹಾಂ, 2 ಬಾಗ್ಲಲ್ಲ, ಪೀಸ್ ಬಾಗ್ಲು. ಪೀಸ್ ಬಾಗ್ಲು. ಹಾಂ, ಚೆಂದ ಇದೆ ಆಂಟಿ ಮನೆ, ಚೆನ್ನಾಗಿ ಉಂಟು ನೋಡಿ, ಚೆನ್ನಾಗಿದೆ. ಆಂಟಿ ಇದನ್ನು ಲೈಟ್ ಹಾಕ್ಕೊಡಿ, ಲೈಟ್. ಹಾಂ, ಈ ಮನೆ ನೀಟಾಗಿ ಕಾಣಿಸೋದು ಬೇಡವಾ? ಹಂಗೆ. ಇದು ಹಾಲು. ನೆಕ್ಸ್ಟ್ ಈ ಕಡೆ ಇಲ್ಲಿ ಬಂದರೆ ಇಲ್ಲಿ ಒಂದು ಬೆಡ್ರೂಮ್. ಓ, ದೇವ್ರ ಮನೇನೂ ಇಲ್ಲೇ. ಚೆನ್ನಾಗಿದೆ ಅಲ್ಲ, ಎಷ್ಟು ಚೆನ್ನಾಗಿದೆ ನೋಡಿ. ಇದು ದೇವ್ರಿನ ಸೆಟ್. ಹೀಗೆ ನೆಕ್ಸ್ಟ್ ಇಲ್ಲಿ ಬಂದರೆ ಆಂಟಿಯವ್ರ ಕಿಚನ್. ಓ, ಇಲ್ಲೊಂದು ಬೆಡ್ರೂಮ್ ಇದೆಯಾ?
ಇದು ಬಂದರೆ ಇನ್ನೊಂದು ರೂಮ್. ಚೆನ್ನಾಗಿದೆ ಆಂಟಿ ಮನೆ. ಇದು ನೋಡಿ ಆಂಟಿ ಇವರೇ. ಹಾಯ್ ಮಾಡಿ ಎಲ್ಲರಿಗೂ. ಆಂಟಿ ಇವಾಗ ಕೆಲಸ ಎಲ್ಲ ಕಡೆ ಕೆಲಸ ಮುಗಿಸ್ಕೊಂಬಂದು ಈಗ ಅಡುಗೆ ಮಾಡ್ಕೊಂಡು ಇವಾಗ ಊಟ ಮಾಡಬೇಕಲ್ಲ ಆಂಟಿ. ಗೈಸ್, ಆಂಟಿ ಇವತ್ತು ಮಧ್ಯಾಹ್ನ ಲಂಚ್ಗೆ ಮೀನು ಫ್ರೈ ಮಾಡ್ತಾಯಿದ್ದಾರೆ. ಅದಕ್ಕೆ ಮಸಾಲೆ ಆಂಟಿ ಹಾಕಿಬಿಟ್ರು ಆಯಿತಾ. ನಂಗೆ ವೀಡಿಯೋ ಮಾಡೋಕ್ಕೆ ಮರ್ತೋಯ್ತು. ಈಗ ಆಂಟಿ ಹತ್ರನೇ ಕೇಳ್ತೀನಿ, ಏನೇನು ಹಾಕಿದ್ರಿ ಆಂಟಿ ಮಸಾಲೆ ಇದಕ್ಕೆ? ಖಾರದ ಪುಡಿ, ಮತ್ತು ಜೀರಿಗೆ ಪುಡಿ, ಮತ್ತು ನೀನು ಶುಂಠಿ ಪೇಸ್ಟು, ಕಾರ್ನ್ಫ್ಲೋರ್, ಆಮೇಲೆ ಮೀನು ಮಸಾಲೆ, ನಿಂಬೆಹಣ್ಣು ರಸ, ಇದಿಷ್ಟು ಹಾಕ್ಕೊಂಡಿದ್ದಾರೆ. ಇವಾಗ ಇದನ್ನ ಮಿಕ್ಸ್ ಮಾಡ್ಕೊತಾ ಇದ್ದೆ. ಇದಕ್ಕೆ ಇವಾಗ ನೀರು ಹಾಕ್ಕೊಂಡಿಲ್ಲ ನೀವು, ಹುಣ್ಸೆಹಣ್ಣು ರಸನೇ ಅದಕ್ಕೆ ನೀರು. ಈಗ ಚೆನ್ನಾಗಿ ಎಲ್ಲ ಫಿಶ್ಶಿಗೆ ಅದು ಮಸಾಲೆ ಏನಾಗಿದೆ ಅದು ಫುಲ್ ಕೋಟಿಂಗ್ ಆಗಬೇಕು. ಮತ್ತು ಆಂಟಿದು ಇಲ್ಲಿ ಬಾಣಲಿ ನೋಡಿ ಚೆನ್ನಾಗಿದೆ, ಪುಟಾಣಿ ಬಾಣಲಿ. ಆಂಟಿ ಇದು ಮೇ ಬಿ ಡೀಪ್ ಫ್ರೈ ಮಾಡ್ತಿದ್ದಾರೆ ಅನ್ಸುತ್ತೆ, ಎಣ್ಣೆ ಫುಲ್ ಹಾಕಿದ್ದಾರೆ. ಉಪ್ಪು ಹಾಕಿದ್ರಾ? ಹಾಕಿದ್ದೀರಾ? ಉಪ್ಪು ಹಾಕಿದ್ದಾರೆ ಗೈಸ್. ನಾನು ಉಪ್ಪು ಹಾಕಿದ್ದು ನೀವು ನೋಡಿಲ್ಲ ಆಂಟಿ, ಗಮನ ಕೊಟ್ಟಿಲ್ಲ ನಾನು. ಈಗ ಚೆಂದ ಮಿಕ್ಸ್ ಮಾಡ್ತಾ ಇದ್ದಾರೆ. ಇದೊಂದು 5 ನಿಮಿಷ ಎಲ್ಲ ಇಟ್ಟರೆ ಚೆನ್ನಾಗಿ ನೆನ್ಕೊಳುತ್ತೆ, ಉಪ್ಪೆಲ್ಲ ಚೆನ್ನಾಗಿ ಇಟ್ಕೊಳುತ್ತಲ್ಲ ಆಂಟಿ. ಈಗ ಆಂಟಿಗೆ ಅರ್ಜೆಂಟ್ ಟೈಮ್ ಇಲ್ಲ, ಆಂಟಿ ಬೇರೆ ಕಡೆ ಕೆಲ್ಸಕ್ಕೆ ಹೋಗಬೇಕು, ಮತ್ತು ನನಗೂ ಕ್ಲಾಸಿಗೆ ಟೈಮ್ ಆಗಿಬಿಡುತ್ತೆ. ಹಾಗಾಗಿ ಆಂಟಿ ಇವಾಗ ಹಂಗೇ ಇವಾಗ ಫ್ರೈ ಮಾಡ್ತಾರೆ. ಇಲ್ಲಿ ನೋಡಿ, ನಿಮ್ಮ ಮನೇಲಿ ಯಾರ್ಯಾರು ಇರೋದು ಆಂಟಿ? ಅವರು ಗಂಡು ಮಕ್ಕಳೆಲ್ಲ ಕೆಲ್ಸಕ್ಕೆ ಹೋಗಿದ್ದಾರೆ. ಇವಾಗ ಬೆಳಗ್ಗಿಂದ ಸಂಜೆ ತನಕ ಆಂಟಿ ಒಬ್ಬರೇ ಮನೆಯಲ್ಲಿ. ಓಕೆ, ಇಲ್ಲಿ ಫಿಶ್ ಫ್ರೈ ಆಗ್ತಿದೆ. ಇವಾಗ ತಿರುಗಿಸ್ತಾ ಇದ್ದಾರೆ ಆಂಟಿ. ನೋಡಿ, ಒಂದು ಸೈಡ್ ಹಾಗೆ ಬಿಡ್ತಾರಲ್ವ. ಆಂಟಿ ಫಿಶ್ ಕ್ಲೀನ್ ಮಾಡೋ ಅಷ್ಟರಲ್ಲಿ ಅನ್ನಕ್ಕೆ ಇಟ್ಟಿದ್ರು, ಅನ್ನ ರೆಡಿ ಆಗಿಬಿಡ್ತು ಇಷ್ಟೊತ್ತಿಗೆ. ಆಂಟಿ ಕ್ಲೀನ್ ಮಾಡಿ ಫಿಶ್ಶಿಗೆ ಮಸಾಲೆ ಹಾಕಿ ಈ ಫ್ರೈ ಮಾಡೋ ಅಷ್ಟರಲ್ಲಿ ಅನ್ನ ಫುಲ್ ರೆಡಿ. ಆಂಟಿ ಫುಲ್ ಹೆಂಗ ಇದ್ದರೂ ಆಯ್ತು ಆಂಟಿ. ಆಂಟಿ ಎಷ್ಟು ಸ್ಪೀಡ್ ಇದ್ದಾರೆ. ನಮ್ಮ ಅತ್ತೆನೂ ಆಂಟಿ ಸ್ಪೀಡ್ ಬೇಗ ಬೇಗ ಮಾಡ್ತಾರೆ. ನನಗೆ ಮಾತ್ರ ಈ ಥರ ಸ್ಪೀಡೆಲ್ಲ ಮಾಡೋಕ್ಕೆ ಬರಲ್ಲ. ನಾನು ನಿಧಾನ, ನಂದು ಒಂದು ಕೆಲಸ ಆಗೋಷ್ಟರಲ್ಲಿ ಅತ್ತೆದು 3-4 ಕೆಲಸ ಆಗಿರುತ್ತೆ. ನೀವೆಲ್ಲ ಸ್ಪೀಡ್. ಅದು ಎಣ್ಣೆ ಹಾಡ್ತಾ ಇದೆ ಯಾಕೆ ಆಂಟಿ? ಒಳಗೆ ನೀರು ಇರುತ್ತಲ್ಲ ಅದಕ್ಕೆ ಅನ್ಸುತ್ತಲ್ಲ. ಚಂದ ಜೋಡಿಸಿದ್ದೀರಾ ಆಂಟಿ ಪಾತ್ರೆ ಎಲ್ಲ, ಚಂದ ಕಾಣ್ತುಂಟು. ನನ್ನ ಕ್ಯಾಮ್ರಾದಲ್ಲಿ ನೋಡಿ ಎಷ್ಟು ಸಖತ್ತಾಗಿ ಕಾಣ್ತಿದೆ. ಗೈಸ್, ಇಲ್ಲ ಆಂಟಿ ಊಟ ಮಾಡಿ ಅಂದರೆ ನಮ್ಮ ಇನ್ಸ್ಟಿಟ್ಯೂಟಲ್ಲಿ ಇರೋರಿಗೆಲ್ಲ ಪಾರ್ಸಲ್ ಮಾಡ್ಕೊಂಡು ತಗೊಂಡೋಗ್ತಾ ಇರೋದು ನೋಡಿ, ಇಲ್ಲಿ ಬಿಸಿ ಅದನ್ನ ಫ್ರೈ ಎಲ್ಲ ಮಾಡಿಕೊಂಡು. ಅಯ್ಯೋ ಆಂಟಿ, ಈಗ ಇದು ಎಷ್ಟು ಜನಕ್ಕೆ ತಗೊಂಡು ಹೋಗ್ತಿರೋದು? ಒಂದು ಕುಕ್ಕರ್ ಅನ್ನ ಎಲ್ಲ ಹಾಕಾಯ್ತು. ಇವಾಗ ಇನ್ಸ್ಟಿಟ್ಯೂಟಲ್ಲಿ ಎಷ್ಟು ಜನ ಇದ್ದಾರೆ ಅಷ್ಟು ಜನಕ್ಕೆ ಇವಾಗ ಆಂಟಿ ಊಟ ಹಾಕ್ತಾರೆ ಇವತ್ತು. ಆಂಟಿ ಒಂದು ಹೋಟೆಲ್ ಇಟ್ಕೊಂಬಿಡಿ, ಫ್ರೀ ಸರ್ವಿಸ್ ಅಂತ. ಅವಾಗ ಎಲ್ಲರೂ ಆರಾಮಾಗಿ ಬಂದು ಊಟ ಮಾಡ್ಕೊಂಡು ಹೋಗ್ತಾರೆ. ಗೈಸ್, ಇವ್ರು ದಿನಾಗಲೂ ಊಟ ನಾವು ತಗೊಂಡು ಬಂದಿದ್ಮೇಲೆ ದಿನಾಗಲೂ ಆಂಟಿ ಪಾರ್ಸಲ್ ಮಾಡ್ಕೊಂಡು ತಗೊಂಬರ್ತಾರೆ ನೋಡಿ. ಬಿಸಿ ಬಿಸಿ ಊಟ ಹಾಕ್ಕೊಂಡು ಬರ್ತಾರೆ ಆಂಟಿ. ಈ ಥರ ಆಂಟಿ ಸಿಗ್ತಾರ ಯಾರಿಗಾದರೂ? ಅಲ್ಲ ಆಂಟಿ, ಅಲ್ಲ ಅವ್ರಿಗೆ ಒಂದು ಫೋನ್ ಮಾಡ್ಬಿಟ್ಟು ಇವಾಗ ಬಂದಿದ್ದು ಮೇಡಮ್ಗ ಇವಾಗ ಬಂತಲ್ಲ ಊಟ ತರ್ತಾ ಇದ್ದೀನಿ.
ಅವತ್ತು ಹಂಗೆ ಹೇಳ್ದೆ ಹೋಗಿದ್ದು ಒಳ್ಳೆ ಇದಾಗೈತೇನಿಲ್ಲ. ಗೈಸ್ ಇಲ್ಲಿ ನಮ್ಮದು ಇನ್ಸ್ಟಿಟ್ಯೂಟ್ ಮಾಮಿಗೆ ಊಟ ತರ್ತೀನಿ, ನೀವು ಮನೆಗೆ ಹೋಗ್ಬೇಡಿ ಅಂತ ಹೇಳ್ತಾ ಇದ್ದಾರೆ ನೋಡಿ ಆಂಟಿ. ಅವರು ಇದ್ದಾರಾ? ಬಿಸಿ ಬಿಸಿ ಊಟ ತರ್ತಾ ಇದ್ದೀನಿ ಅದಕ್ಕೆ. ನನಗೆ ಬೇಡ ಆಂಟಿ, ನೀವೆಲ್ಲರೂ ಊಟ ಮಾಡಿ. ಒಂದು ಸ್ವಲ್ಪ ನಂದಾಯ್ತು ಆಂಟಿ. ಒಂದು ಮೀನು ಹಾಕ್ತೀನಿ, ಒಂದಿಷ್ಟು ಎಷ್ಟು ಅನ್ನ. ನಂಗೆ ನಿಜಕ್ಕೂ ಆಗೋದಿಲ್ಲ ಇವಾಗ. ಒಂದು ಸ್ವಲ್ಪನೇ ಹಾಕೋದು. ಗೈಸ್ ಆಂಟಿದು ಪ್ಯಾಕಿಂಗ್ ಎಲ್ಲ ಆಯಿತು. ಇಲ್ಲಿ ನೋಡಿ ಲಗೇಜ್ ಬ್ಯಾಗ್ ತೊಗೊಂಡಿದ್ದಾರೆ ತುಂಬಿಸ್ಕೊಳಕ್ಕೆ. ಆಂಟಿದು ಆಗೋದಿಲ್ಲ ಆಂಟಿ. ನೀವೊಂದು ಕ್ಯಾಂಟೀನ್ ಓಪನ್ ಮಾಡಿದ್ರೆ ನೋಡಿ, ಕಸ್ಟಮರ್ ಜಾಸ್ತಿ ಬರ್ತಾರೆ. ಫ್ರೀ ಊಟ ಅಲ್ಲ ಹೆಂಗಿದ್ರು. ಆಗ್ತಲ್ವಾ? ಗೈಸ್ ಇವಾಗ ಎಲ್ಲ ಅಡುಗೆ ಎಲ್ಲ ಮುಗೀತು. ಆಂಟಿ ಅರ್ಧ ಗಂಟೆಯಲ್ಲಿ ಮೀನು ಫ್ರೈ ಅನ್ನ ಎಲ್ಲ ಮಾಡಿ ಮುಗಿಸ್ಬಿಟ್ರು. ಇನ್ನೇನು ಇವಾಗ ಇನ್ಸ್ಟಿಟ್ಯೂಟಿಗೆ ಹೋಗ್ತೀವಿ. ನಮ್ಮ ಇನ್ಸ್ಟಿಟ್ಯೂಟಿಂದು ಇಂಥ ಮ್ಯಾನೇಜರ್ ಸರಿನ ವೈಫು, ಅವ್ರ ನಾದ್ನಿ ಮತ್ತು ಶಮೀಮು ಆಂಟಿ ಎಲ್ಲ ಕೂತ್ಕೊಂಡು ಊಟ ಮಾಡ್ತಾರೆ ಇವಾಗ ಕೂತ್ಕೊಂಡು. ಅವ್ರಷ್ಟು ಚೆನ್ನಾಗಿ ಇಲ್ಲಿ ತಗೊಂಡು ಹೋಗ್ತಾ ಇರ್ತೀವಿ ಪಾರ್ಸಲ್. ಇವಾಗ ನಾನು ಕರೆಕ್ಟ್ ಇನ್ಸ್ಟಿಟ್ಯೂಟ್ ತಲುಪಿ ಇನ್ನೂ ನನಗೆ ಇಷ್ಟಪ್ಪ ಅರ್ಧ ಗಂಟೆ ಟೈಮ್ ಇದೆ ನನಗೆ ಕ್ಲಾಸ್ ಸ್ಟಾರ್ಟ್ ಆಗೋಕ್ಕೆ. ಅಲ್ಲಿ ಹೋಗಿ ಸ್ವಲ್ಪ ಹೊತ್ತು ಕುತ್ಕೊಂಡು ರೆಸ್ಟ್ ಮಾಡ್ತೀನಿ. ಕ್ಲಾಸಿಗೆ ಮುಜಮಿಲ್ ಬರೋ ತನಕ ವೆಯ್ಟ್ ಮಾಡಬೇಕು. ಅವ್ನು ಬಂದಾನೆ ಕ್ಲಾಸ್ ಅಟೆಂಡ್ ಆಗೋಕ್ಕಾಗೋದು. ಇನ್ನೊಂದು ಮೇನ್ ಗೈಸ್, ನಮ್ಮ ಇನ್ಸ್ಟಿಟ್ಯೂಟಲ್ಲಿ ನೀರೇ ಇಟ್ಟಿಲ್ಲ. ಯಾರು ತಲೆ ಸುತ್ತ ಬಿದ್ದೋಗ್ತಿದ್ದೀನಿ ಅಂದರೆ ಅಂಗಡಿಗೆ ಹೋಗಿ ದುಡ್ಡು ಕೊಟ್ಟು ತರಬೇಕು. ಅದಕ್ಕೆ ಇವಾಗ ಆಂಟಿನೇ ಬಾಟ್ಲಿ ತುಂಬಿಸ್ಕೊತಿದ್ದಾರೆ ನೀರನ್ನ. ನನಗೊಂದು ಗ್ಲಾಸ್ ನೀರು ಕೊಡ್ತೀರಾ ಆಂಟಿ? ಗೈಸ್ ಇವಾಗ ಆಂಟಿದು ಅಡುಗೆನೂ ಮುಗೀತು, ಪ್ಯಾಕಿಂಗ್ ಮುಗೀತು. ಇವಾಗ ಮನೆ ಬೀಗ ಹಾಕೊಂಡು ಹೊರಡ್ತಾ ಇದ್ದೀವಿ ಇನ್ಸ್ಟಿಟ್ಯೂಟಿಗೆ ಹೋಗೋಕ್ಕೆ. ಡ್ಯೂಟಿ ಏನಿಲ್ಲ, ಊಟ ಮಾಡಿ ಈಗ ಹೋಗಿ ನಾನು ಕ್ಲಾಸ್ ಅಟೆಂಡ್ ಮಾಡಬೇಕು. ಬೆಳಗಿಂದ ಕ್ಲಾಸ್ ಕೇಳಿ ನನ್ನ ತಲೆ ಎಲ್ಲ ಏನೇನೋ ಆಗೋಗ್ಬಿಟ್ಟಿದೆ. ಇಲ್ಲಿ ಚೆನ್ನಾಗಿ ಕಾಣ್ತಾ ಇದ್ದೀನಿ ನೋಡಿ, ರಿಫ್ಲೆಕ್ಷನಿಗೆ ಬ್ರೈಟ್ ಕಾಣ್ತಾ ಇದ್ದೀನಿ ನಾನು. ಇದೇನು ಹಾಕ್ಯಂಗೆ ನೀವು ಆಂಟಿ ನೋಡಿ ಪರ್ಸ್ ಎತ್ಕೊಂಡು ಬರ್ತಾ ಇದ್ದಾರೆ ನೋಡಿ. ನೀವು ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದೀರಾ ನೋಡಿದ್ರಾ? ನೀವು ಯೂಟ್ಯೂಬಲ್ಲಿ ಬರ್ತೀರಾ ಆಂಟಿ? ಯೂಟ್ಯೂಬಲ್ಲಿ ಬರ್ತೀರಾ? ಯೂಟ್ಯೂಬ್ ಆಂಟಿ ಮನೆಯಿಂದ ಏನು ಲಂಚ್ ಪ್ಯಾಕ್ ಮಾಡ್ಕೊಂಡು ಬಂದಿದ್ವಿ ಅದನ್ನ ನಾವೆಲ್ಲರೂ ಕೂತ್ಕೊಂಡು ಒಟ್ಟಿಗೆ ಊಟ ಮಾಡಿದ್ವಿ. ನಾನು ಎಷ್ಟೇ ಬೇಡ ಅಂದರೂ ಆಂಟಿ ಕೇಳೇ ಇಲ್ಲ ದಿವ್ಯಾ ನೀನು ತಿನ್ನಲೇಬೇಕು, ಇಲ್ಲಾಂದರೆ ನನಗೆ ಬೇಜಾರಾಗುತ್ತೆ ಅಂತ ಹೇಳ್ಬಿಟ್ಟು ಎಮೋಷ್ನಲಿ ಬ್ಲ್ಯಾಕ್ ಮೇಲ್ ಮಾಡಿಬಿಟ್ಟು ನನಗೆ ಊಟ ಮಾಡಿಸ್ಬಿಟ್ರು. ಮತ್ತು ಆಂಟಿ ಬಗ್ಗೆ ನಾನು ಹೇಳಲೇಬೇಕು, ನಿಜವಾಗ್ಲೂ ಎಷ್ಟು ತುಂಬ ಒಳ್ಳೆ ಆಂಟಿ ಅಂದರೆ ಕಷ್ಟದಲ್ಲಿರ್ಬೇಕಾದ್ರೆ ಆಂಟಿನ ನೆನೆಸ್ಕೊಳ್ಬೇಕು ನಿಜವಾಗ್ಲೂ. ಯಾಕಂದರೆ ನಾನಂತಲ್ಲ, ಇಲ್ಲಿ ಇನ್ಸ್ಟಿಟ್ಯೂಟಲ್ಲಿ ಯಾರು ಊಟ ತಂದಿಲ್ಲ ಅಂದರೂ ಆಂಟಿ ಅವ್ರ ಮನೆಗೆ ಹೋಗಿ ಮಾಡ್ಕೊಂಬರ್ತಾರೆ, ಇಲ್ಲ ಅಂದರೆ ಹೋಟೆಲಿಗೆ ಹೋಗಿ ಅವ್ರ ದುಡ್ಡಲ್ಲೇ ಊಟ ತಂದು ಕೊಡ್ತಾರೆ. ಅಷ್ಟು ಒಳ್ಳೆ ಆಂಟಿ. ಮತ್ತು ಇನ್ನೊಂದು, ನಾನು ಸ್ಟಾರ್ಟಿಂಗ್ ಇನ್ಸ್ಟಿಟ್ಯೂಟಿಗೆ ಬರ್ಬೇಕಾದ್ರೆ ಬಾಕ್ಸೇ ತರ್ತಾಯಿದ್ದಿಲ್ಲ ಗೈಸ್. ಅದು ಬುಕ್ಕೇ ಭಾರ, ಬಾಕ್ಸನ್ನು ಭಾರ ಅಂತ ತರ್ತಾಯಿದ್ದಿಲ್ಲ. ನಾನೇನು ಮಾಡ್ತಿದ್ದೆ, ಇಲ್ಲಿ ಯಾರಾದರೂ ಊಟ ಆಯಿತಾ ಅಂತ ಕೇಳಿದೆ, ಸುಮ್ಮನೆ ಆಯಿತು ಅಂತ ಹೇಳ್ತಿದ್ದೆ. ಆಂಟಿ ಸ್ಟಾರ್ಟಿಂಗ್ ಬೆಳಗಿಂತ ಸಂಜೆ ತನಕ ಇಲ್ಲೇ ಇರೋರು. ಅವ್ರು ನನ್ನೇ ಅಬ್ಸರ್ವ್ ಮಾಡ್ತಾಯಿದ್ರು, ಇವಳೇನು ಊಟ ತಗೊಂಡು ಬರೋದಿಲ್ಲ, ಊಟನೂ ಮಾಡಲ್ಲ, ಮತ್ತು ಕೇಳ್ಬೇಕಾದ್ರೆ ಆಯಿತು ಅಂತ ಸುಳ್ಳು ಹೇಳ್ತಾಳೆ ಅಂತ. ಮತ್ತು ನಾನು ಅಲ್ಲಿ ಕೂತ್ಕೊಂಡು ಓದ್ತಾಯಿದ್ದೆ ಫಸ್ಟ್. ಅಲ್ಲಿ ಕೂತ್ಕೊಂಡು ವರ್ಕ್ ಮಾಡ್ಬೇಕಾದ್ರೆ ಬಂದರು ಆಂಟಿ. ಬಂದು ಕೂತ್ಕೊಂಡು ಊಟ ಆಯ್ತಾ ಕೇಳಿದ್ರು. ಹ್ಞೂ ಅಂದೆ. ಏನು ಹೋಟೆಲ್ಗೆ ಹೋಗಿದ್ದ ಅಂದು. ಇಲ್ಲ ಆಂಟಿ ಬಾಕ್ಸ್ ತಂದಿದ್ದೆ ಅನ್ನ. ಬಾಕ್ಸ್ ತೋರಿಸು ಅಂದ್ಬಿಡೋದ, ಬಾಕ್ಸೇ ತಗೊಂಡು ಬಂದಿಲ್ಲ. ಆಮೇಲೆ ಆಂಟಿ ನನಗೆ ಹೊಟ್ಟೆ ಹಸಿವು ಆಗೋದಿಲ್ಲ ಇಲ್ಲಿ ಮಧ್ಯಾಹ್ನ ಅಂತ, ಇಲ್ಲಿ ತಿನ್ನೋಕ್ಕೆ ಒಂಥರ ಕಂಫರ್ಟೇಬಲ್ ಫೀಲ್ ಆಗ್ತಾಯಿದ್ದಿಲ್ಲ ನನಗೆ, ಹಾಗಾಗಿ ನಾನು ತರೋದಿಲ್ಲ ಅಂತ ಹೇಳಿದೆ. ಆಂಟಿ ಅದಕ್ಕೆ ನಾನು ಚಿತ್ರಾನ್ನ ತಂದಿದ್ದೀನಿ ತಿನ್ನು ಅಂತೇಳಿ ಫಸ್ಟ್ ಟೈಮ್ ಅವ್ರ ಬಾಕ್ಸ್ ಇಷ್ಟು ದಪ್ಪ ಬಾಕ್ಸ್ ಫುಲ್ ಚಿತ್ರಾನ್ನ ನನಗೆ ಕೊಟ್ಬಿಟ್ಟಿದ್ರು. ತಿನ್ನೋಕ್ಕಾಗ್ತಿದ್ದಿಲ್ಲ, ಬಟ್ ಟೇಸ್ಟ್ ಚೆನ್ನಾಗಿತ್ತು. ಇನ್ನು ಹಾಕ್ಕೊಟ್ಟಿದ್ದಾರೆ. ನಾನು ಎಂಜಿಲ್ ಕೈ ಹಾಕಿ ತಿಂದಾಗ್ಬಿಟ್ಟಿದ್ದೆ. ಇವಾಗ ವೇಸ್ಟು ಮಾಡೋಂಗಿಲ್ಲ, ಬಿಡೋಂಗೂ ಇಲ್ಲ, ಹಂಗಾಗ್ಬಿಡ್ತು. ಆಮೇಲೆ ನಾನು ಫುಲ್ಲು ಚಿತ್ರಾನ್ನ ಎಲ್ಲ ತಿಂದೆ, ಚೆನ್ನಾಗಿತ್ತು. ಅದೇ ಹೇಳ್ತಾರಲ್ವ, ಈ ಥರ 100 ಜನದಲ್ಲಿ ಒಬ್ಬೊಬ್ರು ಇರ್ತಾರೆ ಹೆಲ್ಪ್ ಮಾಡೋಕ್ಕೆ. ಆಂಟಿನ ಯಾವಾಗಲೂ ನೆನೆಸ್ಕೊಳ್ಳೇಬೇಕು. ಇಲ್ಲಿರೋ ಆಲ್ಮೋಸ್ಟ್ ಎಲ್ಲರೂ ನೆನೆಸ್ಕೊಬೇಕು. ಶಮೀಮ್ ಆಗಿರ್ಬೋದು, ಅಜಿದಾ ಮ್ಯಾಮ್, ಅವ್ರಿಗೆಲ್ಲರಿಗೂ ಊಟ ತಂದು ಕೊಟ್ಟಿದ್ದಾರೆ ಆಂಟಿ. ಇವನ್ ನನಗೆ, ನಾನು ಆವಾಗಲೇ ಹೇಳ್ದಂಗೆ ಈ ಥರ. ಅದಕ್ಕೆ ಆಂಟಿ ಮನೆಗೆ ಹೋಗಿ ಒಂದು ವೀಡಿಯೋ ಮಾಡೋಣ ಅಂತ ಅನ್ನಿಸ್ತು. ಆಂಟಿ ಕರೆದ್ರು ಹೇಗಿದ್ರು, ಹಾಗಾಗಿ ಹೋಗಿ ಅವ್ರ ಮನೆಗೆ ವೀಡಿಯೋ ಮಾಡಿದೆ. ನೋಡಿದ್ರಲ್ಲ ಆಂಟಿ ಒಂದು
ಹಾಟ್ ಬಾಕ್ಸ್ ಫುಲ್ಲು ಊಟ ತೊಗೊಂಬಂದಿದ್ದು 5 ಜನಕ್ಕೆ ಊಟ ತೊಗೊಂಬಂದಿದ್ರು ಇವತ್ತು, ನನ್ನ ಸೇರಿಸಿ 5 ಜನಕ್ಕೆ. ಹಾಗಾಗಿ ಅವ್ರದ್ದೊಂದು ಒಳ್ಳೆತನ ನಾನು ನಿಮ್ಮ ಮುಂದೆ ಇಡಲೇಬೇಕಲ್ವ, ಹಾಗಾಗಿ ಇದು ಹೇಳಿದೆ. ಇದು ನನ್ನ ವೀಡಿಯೋ ನೋಡೋರು ಸ್ವಲ್ಪ ಜನಕ್ಕೆ ನಾವು ಒಳ್ಳೇದು ಮಾಡೋಣ ಅಂತ ಅನಿಸುತ್ತೆ. ಯಾಕಂದರೆ ನಾನು ತುಂಬ ಜನದ ವೀಡಿಯೋಸ್ ಎಲ್ಲ ನೋಡ್ಬೇಕಾದ್ರೆ ನನಗೂ ಅನಿಸುತ್ತೆ ನಾನು ಈ ಥರ ಆಗಬೇಕು, ಈ ಥರ ಹೆಲ್ಪ್ ಮಾಡಬೇಕು ಅಂತ. ಆ ಥರ ನಿಮಗೂ ನನ್ನ ವೀಡಿಯೋ ಇನ್ ಫ್ಯೂಚರಲ್ಲಿ ನೋಡ್ಬೇಕಾದ್ರೆ ನಿಮಗೂ ಅನಿಸ್ಲಿ ಅಂತ ನಾನು ಆಂಟಿ ವೀಡಿಯೋ ಮಾಡಿದೆ ಅಷ್ಟೇ. ಈಗ ಏನು ಕ್ಲಾಸ್ ತಗೊತಾರೆ ಸರ್ ಅಂತ ಅಂದ್ಕೊಂಡೆ, ಬಟ್ ಕ್ಲಾಸ್ ತಗೊಂಡಿದ್ದಾರಾ ಇಲ್ವಾ ನನಗೆ ಗೊತ್ತಿಲ್ಲ. ಮುಜಮ್ಮಿಲ್ ಬಂದಿಲ್ಲ, ಅವ್ನು ಬಂದಿದ್ದರೆ ಅವ್ನ ಕ್ಲಾಸ್ ನಾನು ಅಟೆಂಡ್ ಮಾಡ್ಬೋದಿತ್ತು. ಅವ್ನು ಬಂದಿಲ್ಲ, ಹಾಗಾಗಿ ನಂದು ಇಂಟರ್ನ್ಶಿಪ್ಪಿನ ಏನು ವರ್ಕ್ ಇದೆ ಅದನ್ನ ಮಾಡ್ತಾಯಿದ್ದೆ. ಈಗ ಆಲ್ಮೋಸ್ಟ್ ಮನೆಗೆ ಹೋಗೋಕ್ಕೆ ಟೈಮ್ ಆಯಿತು, 5 ಮಿನಿಟ್ಸ್ ಇದೆ. ಅಷ್ಟೊತ್ತಿಗೆ ವೀಡಿಯೋ ಮಾಡಿ ಮುಗಿಸ್ಬಿಡೋಣ ಅಂತೇಳ್ಬಿಟ್ಟು ಇವಾಗ ವೀಡಿಯೋ ಮಾಡಿದೆ. ಇನ್ನೇನು ಆಗೋಕ್ಕಾಯಿತು, ನಂದು ವರ್ಕ್ ಆಲ್ಮೋಸ್ಟ್ ಮಾಡಿ ಮುಗ್ಸೋಕ್ಕಾಯಿತು. ಇನ್ಸ್ಟಿಟ್ಯೂಟ್ ಒಳಗೆ ಯಾರೂ ಇಲ್ಲ ನೋಡಿ, ಎಲ್ಲರೂ ಮನೆಗೆ ಹೋಗಿಬಿಟ್ಟಿದ್ರು. ಇವಾಗ ಹೊರಟ್ರು ಅವರು, ಟೈಮ್ ಆಯ್ತಲ್ಲ. ನಾನು ಅದಕ್ಕೆ ವೀಡಿಯೋ ಮುಗಿಸ್ಕೊಂಡೇ ಹೋಗೋಣ, ಆಂಟಿ ಬಗ್ಗೆ ಹೇಳೋಣ. ಮತ್ತು ನಾನು ಇಲ್ಲಿಂದ ಹೊರಟು ಹೋಗ್ಬಿಟ್ರೆ ಮತ್ತೆ ಈ ಟಾಪಿಕೇ ಮರ್ತೇ ಹೋಗ್ಬಿಡ್ತೀನಿ. ಹಾಗಾಗಿ ಇವಾಗ ಮಾಡಿಬಿಟ್ಟೆ, ಇನ್ನೇ ಮುಗೀತು ನಂದು. ಇನ್ನು ಸಬ್ಮಿಟ್ ಕೊಟ್ಟು ಮನೆಗೆ ಸ್ಟ್ಯಾಂಡಿಗೆ ಹೊರಟ್ಬಿಡ್ತೀನಿ. ಗೈಸ್, ನಂದು ಏನು ವರ್ಕ್ ಇತ್ತು ಅದು ಮುಗಿಸ್ಕೊಂಡು ಇವಾಗ ಸ್ಟ್ಯಾಂಡ್ ಕಡೆ ಹೊರಟೆ. ಇನ್ನು ಬಸ್ ಇದೆಯಾ ನೋಡೋಣ. ಗೌರ್ಮೆಂಟ್ ಬಸ್ ಇಲ್ಲ ಅಂದರೆ ಪ್ರೈವೇಟ್ ಬಸ್ ಯಾವಾಗಲೂ ಇದ್ದೇ ಇರುತ್ತೆ, ಅದರಲ್ಲೇ ಹೊರಡ್ತೀನಿ. ಈಗ ಹೋಗೋಣ ಕೆಳಗೆ, ಬನ್ನಿ. ಇವಾಗಷ್ಟೇ ಮನೆಗೆ ಬಂದೊಳ್ಳೆ ಫ್ರೆಶ್ ಅಪ್ ಆಗಿ ದೇವ್ರಿಗೆ ದೀಪಕ್ಕೆ ಹಚ್ಚಿ ಸ್ವಲ್ಪ ಜೀರಿಗೆ ನೀರು ಮಾಡ್ಕೊಂಡಿದ್ದೀನಿ ಕುಡಿಯೋಣ ಅಂತೇಳ್ಬಿಟ್ಟು. ಇದು ಕುಡಿದ್ರೆ ಸ್ವಲ್ಪ ಏನು ಕುತ್ತಿಗೆ ಹತ್ರ ಏನು ಕೆಳಗೆ ದವಿದೆ ಅದು ಕಮ್ಮಿ ಆಗುತ್ತೆ ಅಂತ ಇದು ಮಾಡ್ಕೊಂಡಿದ್ದೀನಿ. ಇವಾಗ ಕುಡಿಬೇಕು. ನಮ್ಮ ಶ್ರೇಯಾಂಶಿಗೆ ಬೆಳಗ್ಗೆ ಜ್ವರ ಇತ್ತು, ಇವಾಗ ಇವನು ಫೈನ್ ಅಲ್ಲ ಮಗನೇ, ಹುಷಾರಾದ್ರಲ್ವಾ? ಜೀರಿಗೆ ನೀರೆಲ್ಲ ಕುಡ್ದು ಇವಾಗ ಕುತ್ಕೊಂಡಿದ್ದೆ. ಅಮ್ಮ ಇವತ್ತು ಸ್ಪೆಷಲ್ ಪಾಯಸ ಮಾಡಿದ್ದಾರೆ ನೋಡಿ. ಯಾವುದ್ರ ಪಾಯಸ ಅಂದರೆ ರಸ್ಕಲ್ಲಿ ಪಾಯಸ ಮಾಡಿದ್ದಾರೆ. ಅದು ಆ್ಯಕ್ಚುಲಿ ನಾನು ದೇವ್ರಿಗೆ ಪೂಜೆ ಮಾಡ್ಬೇಕಾದ್ರೆ ಅಮ್ಮ ಮಾಡಿದ್ದಾರೆ, ಹಾಗಾಗಿ ರೆಸಿಪಿ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ನೆಕ್ಸ್ಟ್ ಟೈಮ್ ಮಾಡಿದಾಗ ಖಂಡಿತವಾಗ್ಲೂ ರೆಸಿಪಿ ಏನೇನು ಹಾಕಿದ್ದಾರೆ ಅಂತ ವಿಡಿಯೋ ಮೂಲಕ ನಿಮಗೆ ತೋರಿಸ್ತೀನಿ. ಓಕೆ, ಇವತ್ತಿನ ಕಿವಿ ಮಾತು: 3 ದಿನದ ಬದುಕಿಗೆ 100 ನಾಟಕಗಳು. ಇದಾಗಿತ್ತು ಇವತ್ತಿನ ವ್ಲಾಗ್. ಮತ್ತೆ ನಾಳೆ ಸಿಗ್ತೀನಿ. ಟಾಟಾ, ಬಾಯ್ ಬಾಯ್, ಲವ್ ಯು ಆಲ್.